ಕರ್ನಾಟಕ ರಾಜ್ಯದ ಅದರಲ್ಲಿಯೂ ಬೆಂಗಳೂರು ನಗರದ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರಲ್ಲಿ ನನ್ನೊಂದು ಮನವಿ, ದಯವಿಟ್ಟು ಇನ್ನಾದರೂ ಎದ್ದೇಳಿ. ಮಲ್ಕೊಂಡಿದ್ದು ಸಾಕು. ಓಲಾ ಮತ್ತು ಉಬರ್ ಅಥವಾ ಅಗ್ರಿಗೇಟರ್ ಕಂಪನಿಗಳು, ಯಾವುದೇ ರ್ಯಾಪಿಡೋ ಆಗಿರ್ಬೋದು, ಆ್ಯಂಕಲ್ ಆಗಿರ್ಬೋದು, ಅಥವಾ ನಿಮ್ಮ ಪೋರ್ಟರ್ ಆಗಿರ್ಬೋದು, ಈ ಎಲ್ಲ ಕಂಪನಿಗಳಿಗೂ ಕೂಡ ಅಧಿಕಾರಿಗಳ ಬೆಂಬಲ ಇದೆ. ಈ ಎಲ್ಲ ಕಂಪನಿಗಳ ಪರ ರಾಜಕಾರಣಿಗಳಿದ್ದಾರೆ. ನಿಮ್ಮ ಪರ ಯಾರಿಲ್ಲ. ನಿಮ್ಮ ಪರ ಇರ್ತಕ್ಕಂಥದ್ದು ಒಂದೇ ನ್ಯಾಯಾಲಯದ ಕಣ್ಣನ್ನು ನೀವು ತೆರೆಸಬೇಕು ಅಂತಂದರೆ ಹೋರಾಟದ ಅಗತ್ಯತೆ ಇದೆ. ದಯವಿಟ್ಟು ಇನ್ನಾದರೂ ಎದ್ದೇಳಿ. ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿಕ್ಕೋಸ್ಕರ ಮುಂದಿನ ನಿಮ್ಮ ಉದ್ದಿಮೆಯನ್ನು, ಜೀವನವನ್ನು ಕಾಪಾಡ್ಕೋಬೇಕು ಅಂತಂದರೆ ನೀವೇ ಎದ್ದೇಳಬೇಕೇ ಹೊರತು ಯಾರೋ ಒಬ್ಬರು ಬಂದು ನಿಮಗೆ ಮಾಡಿ ತಮ್ಮ ಮುಂದೆ ಬಡಿಸ್ತಾರೆ ಅಂತ ಕಾಯಬೇಡಿ. ದಯವಿಟ್ಟು ಈಗಲಾದರೂ ಅರ್ಥ ಮಾಡ್ಕೊಳ್ಳಿ. ಕಳೆದ 3-4 ದಿನಗಳಿಂದ ನಡೆದಂಥ ಘಟನೆಗಳು ಇವತ್ತು ಅಗ್ರಿಗೇಟರ್ ಕಂಪನಿಗಳಿಗೆ ಅನುವು ಮಾಡಿಕೊಡ್ಲಿಕ್ಕೋಸ್ಕರ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಈಸಿಯಾಗಿ ಸ್ಟೇ ಸಿಗಲಿ ಅಂತ ಮಾಡಿರ್ತಕ್ಕಂಥ ಘಟನೆಗಳೇ ಹೊರತು ಅದು ನಿಮ್ಮ ಬೆಂಬಲಕ್ಕೆ ಅಥವಾ ಆಟೋ ಚಾಲಕರ, ಟ್ಯಾಕ್ಸಿ ಚಾಲಕರ ಉದ್ದಿಮೆಯನ್ನು ಉಳಿಸ್ಲಿಕ್ಕೂ ಅಥವಾ ನಮ್ಮ ಜೀವನವನ್ನು ಒಳ್ಳೆಯದನ್ನು ಮಾಡಲಿಕ್ಕೂ ಮಾಡಿರ್ತಕ್ಕಂಥದ್ದಲ್ಲ. ಕಾರಣ ಇಷ್ಟೇ, ಇದೇ ರೀತಿ 2021ರಲ್ಲಿ ಕೂಡ ನಡೆದಾಗ, 21ರಲ್ಲಿ 22ರಲ್ಲಿ ಕೂಡ ನಡೆದಾಗ ಅಗ್ರಿಗೇಟರ್ ಕಂಪನಿಗಳು ತಮ್ಮ ಚಾಲಕರಿಗೆ ತೊಂದರೆ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ನ್ಯಾಯಾಲಯದ ಮುಂದೆ ಹೋದಾಗ ನ್ಯಾಯಾಲಯದಲ್ಲಿ ಸ್ಟೇಯನ್ನು ತೆಗೆದುಕೊಂಡು ಬಂದಿರತಕ್ಕಂಥ ನಿದರ್ಶನಗಳಿದೆ. ಇವತ್ತು ಸಾರಿಗೆ ಇಲಾಖೆ ಏನಾದರೂ ತಮ್ಮ ಪರ ಇದ್ದಿದ್ದೇ ಆಗಿದ್ದರೆ ಸಾರಿಗೆ ಇಲಾಖೆ ರಸ್ತೆಗಳಲ್ಲೂ ಬಂದು ಟೂ ವೀಲರ್ಗಳನ್ನು ನಿಲ್ಲಿಸುವ ಬದಲು ಒಂದೇ ಒಂದು ಲಿಖಿತ ರೂಪದಲ್ಲಿ ಡೈರೆಕ್ಷನ್ ಸೈಬರ್ ಕ್ರೈಮ್ ಕೊಟ್ಟು FIR ಹಾಕಿಸಿ, FIR ಅಡಿಯಲ್ಲಿ ಈ ಅಗ್ರಿಗೇಟರ್ ಕಂಪನಿಗಳ ಮೇಲೆ ಒಂದು FIR ಅನ್ನು ದಾಖಲು ಮಾಡಿಸಿ ಆ ಆಪ್ಗಳನ್ನು ಒಂದೇ ಒಂದು ಗಂಟೆಯಲ್ಲಿ ಬಂದ್ ಮಾಡಿಸಬಹುದಾಗಿತ್ತು. ಇದಕ್ಕೆ ನಿದರ್ಶನ ಎಂಬುವಂತೆ ಇವತ್ತು ತಾವು ನೋಡ್ಬೋದು, ಮಹಾರಾಷ್ಟ್ರ ಸರ್ಕಾರ ಏನು ಉಚ್ಚ ನ್ಯಾಯಾಲಯ ಒಂದು ನಿರ್ದೇಶನ ಕೊಡ್ತು, ಒಂದೇ ಒಂದು ಗಂಟೆಯಲ್ಲಿ ಎಲ್ಲ ಆಪ್ಗಳ ಸ್ಥಗಿತಗೊಂಡಿತ್ತು. ಇದು ಕಣ್ಣ ಮುಂದೆ ಇರತಕ್ಕಂಥದ್ದು. ಇವತ್ತು ರಾಜ್ಯದಲ್ಲಿ ತಮ್ಮ ಪರ ಸಾರಿಗೆ ಮಂತ್ರಿಗಳು ಇಲ್ಲ, ಸಾರಿಗೆ ಇಲಾಖೆ ಏನೂ ಇಲ್ಲ, ಅಥವಾ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪರ ಇದ್ದಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಕಾರಣ ಇಷ್ಟೇ, ಇದುವರೆಗೂ ಮುಖ್ಯಮಂತ್ರಿಗಳು ಖಾಸಗಿ ಸಾರಿಗೆ ಬಗ್ಗೆ ಅಥವಾ ಖಾಸಗಿ ಸಾರಿಗೆ ಸಂಘಟನೆಗಳ ಒಟ್ಟಿಗೆ ಅಥವಾ ಖಾಸಗಿ ಸಾರಿಗೆ ಫೆಡರೇಷನ್ ಒಟ್ಟಿಗೆ ಯಾವುದೇ ರೀತಿಯಾದಂಥ ಸಭೆಯನ್ನು ಮಾಡಿಲ್ಲ. ರಾಮಲಿಂಗಾರೆಡ್ಡಿ ಅವರು ಹೋದ ನಂತರ ಈಗ ಹೊಸದಾಗಿ ಬಂದಿರತಕ್ಕಂಥ ಸಾರಿಗೆ ಮಂತ್ರಿಗಳು ತಾವೇನೋ KSRTCಗೆ ಮತ್ತು BMTCಗೆ ಮಾತ್ರ ಸೀಮಿತವಾದಂಥ ಮಂತ್ರಿ ಅಂತೇಳಿ ಅನ್ಕೊಂಡ್ಬಿಟ್ಟಿದ್ದಾರೆ. ಇದುವರೆಗೂ ಕೂಡ ಕಳೆದ 3 ತಿಂಗಳಲ್ಲಿ, 2.5 ತಿಂಗಳಾಗಿ ಕಳೆದ 3 ತಿಂಗಳಾಗ್ತಾ ಇದೆ. 3 ತಿಂಗಳಲ್ಲಿ ಖಾಸಗಿ ಸಾರಿಗೆಗೆ ಸಂಬಂಧಪಟ್ಟಂತೆ ಅದು ಆಟೋಗಾಗಿರ್ಬೋದು, ಟ್ಯಾಕ್ಸಿಗಾಗಿರ್ಬೋದು, ಗೂಡ್ಸ್ ವಾಹನಗಳಿಗಾಗಿರ್ಬೋದು, ಅಥವಾ ಬಸ್ಗಾಗಿರ್ಬೋದು, ಮ್ಯಾಕ್ಸಿ ಕ್ಯಾಬ್ಗಾಗಿರ್ಬೋದು, ಯಾವುದೇ ರೀತಿಯಾದಂಥ ಒಂದೇ ಒಂದು ಸಭೆಯನ್ನು ಕೂಡ ಮಾಡದೇ ಇರತಕ್ಕಂಥ ಏಕೈಕ ಮಂತ್ರಿ ಅಂದರೆ ಈಗಿರ್ತಕ್ಕಂಥ ಸಾರಿಗೆ ಮಂತ್ರಿಗಳು. ಇವರ ಬಳಿ ನಾವು ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕೋ ಗೊತ್ತಿಲ್ಲ. ಇವರು PSಗಳು ಫೋನ್ ಎತ್ತೋದಿಲ್ಲ. ಇವರು PSಗಳಿಗೆ ಮೆಸೇಜ್ ಹಾಕಿದ್ರೆ ನೋಟೆಡ್ ಅಂತ ಹೇಳ್ಬಿಟ್ಟು ಒಂದು ಕಳಿಸುವಂಥ ಒಂದು ಮೆಸೇಜನ್ನು ಮಾತ್ರ ನಾವು ನೋಡ್ಬೋದೇ ಹೊರತು ಅದರ ಮೇಲೆ ಅವರು ಯಾವ ಕಾರಣಕ್ಕೆ ಅವ್ರು ನೋಟೆಡ್ ಅಥವಾ ಯಾವ ರೀತಿಯಲ್ಲಿ ಅವರು ಮಂತ್ರಿಗಳಿಗೆ ತಿಳಿಸ್ತಾರೋ ಅಥವಾ ಮಂತ್ರಿಗಳ ಗಮನಕ್ಕೆ ನಮ್ಮ ಈ ವಿಚಾರವನ್ನು ತೆಗೆದುಕೊಂಡು ಕೊಟ್ಟಿದ್ದಾರೋ ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಅವರಿಗೆ ತಿಳಿಸಿದ್ದಾರೋ ಇಲ್ಲೋ ಅನ್ನೋಂಥ ಒಂದು ಮಾಹಿತಿಯನ್ನು ಕೂಡ ಅವರು ನಮಗೆ ಕೊಡೋದಿಲ್ಲ. ದುರಾದೃಷ್ಟವಶಾತ್ ಇವತ್ತು ನಾವು ಯಾವ ಹಂತದಕ್ಕೆ ತಲುಪ್ತಾ ಇದೆ ಖಾಸಗಿ ಸಾರಿಗೆ ಅನ್ನೋದು, ಅದು ಆಟೋಗಳಾಗಿರ್ಬೋದು, ಟ್ಯಾಕ್ಸಿ ಆಗಿರ್ಬೋದು, ಅಥವಾ ಗೂಡ್ಸ್ ವಾಹನಗಳಾಗಿರ್ಬೋದು, ಅಥವಾ ಬಸ್ ಆಗಿರ್ಬೋದು, ಚಿಂತಾಜನಕ ಸ್ಥಿತಿಯಲ್ಲಿದ್ದೀವಿ. ಮೊದಲನೇದಾಗಿ ಶಕ್ತಿ ಯೋಜನೆಯಿಂದ ದೊಡ್ಡ ಮಟ್ಟದಲ್ಲಿ ಹೊಡೆದ ಆಟೋ ಚಾಲಕರಿಗೂ ಬಿದ್ದಿದೆ, ಇವನ್ ಬಸ್ ಮಾಲೀಕರಿಗೂ ಕೂಡ ಬಿದ್ದಿದೆ. ಈ ಅಗ್ರಿಗೇಟರ್ ಕಂಪನಿಗಳಿಂದ ಎಂಟೈರ್ ಉದ್ದಿಮೆಯೇ, ಅದು ನೀವು ಆಟೋ ಆಗಿರ್ಬೋದು, ಟ್ಯಾಕ್ಸಿ ಆಗಿರ್ಬೋದು, ಗೂಡ್ಸ್ ವಾಹನಗಳಾಗಿರ್ಬೋದು, ಇದಾಗಿರ್ಬೋದು, ಬಸ್ ಆಗಿರ್ಬೋದು, ಈ ಅಗ್ರಿಗೇಟರ್ ಕಂಪನಿಗಳು ಎಲ್ಲರನ್ನೂ ಲೂಟ್ತಾ ಇದ್ದಾರೆ. ಇಲ್ಲಿ ಅವ್ರನ್ನ ಬಿಟ್ಟಿದ್ದಾರೆ, ಇವ್ರನ್ನ ಬಿಟ್ಟಿದ್ದಾರೆ ಅಂತಿಲ್ಲ. ಕಳೆದ ವಾರವಷ್ಟೇ ಮಾನ್ಯ ಕೇಂದ್ರ ಮಂತ್ರಿಗಳಾದಂಥ ನಿತಿನ್ ಗಡ್ಕರಿ ಅವರಿಗೆ ನಮ್ಮ ಅಹವಾಲನ್ನ ಸಲ್ಲಿಸಿದ್ದೀವಿ. ಒಂದು ರೀತಿಯಲ್ಲಿ ಏನು ಅಂತಂದ್ರೆ, ಒಂದು ಕ್ಯಾಪ್ ಮಾಡಿ ದಯವಿಟ್ಟು ಕಮಿಷನ್ 30%, 20%, 40% ತಗೊಂತ ಇದ್ರೆ 10%ಗಿಂತ ಹೆಚ್ಚಾಗಿ ಇವರು ಕಮಿಷನ್ ಪಡಿಬಾರದು ಅನ್ನೋಂಥ ಒಂದು ಕ್ಯಾಪ್ ಮಾಡಿ ಅನ್ನೋಂಥ ಒಂದು ಇದನ್ನು ನಾವು ಕೊಟ್ಟಿದ್ದೀವಿ. ನಮ್ಮ ರಾಜ್ಯ ಸರ್ಕಾರದ ಒಂದು ಅಗ್ರಿಗೇಟರ್ ರೂಲ್ಸ್ ಅಲ್ಲಿ ಇದೆ 5%ಗಿಂತ ಹೆಚ್ಚು ತಗೋಬಾರದು ಅಂತ. ಆದರೆ ಕೇಂದ್ರ ಸರ್ಕಾರದ ಒಂದು ರೂಲ್ಸ್ ಅನ್ನು ತೋರಿಸಿ ಇವರು ಪಡ್ಕೊಳ್ತಾ ಇರೋ ಕಾರಣದಿಂದ ಅಟ್ಲೀಸ್ಟ್ 10% ಒಂದು ಮಿನಿಮಮ್ ಮಾಡಿ ಅನ್ನೋಂಥ ಮನವಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ. ಇಷ್ಟೆಲ್ಲ ಇದ್ರೆ ಕೂಡ ನಮ್ಮ ಮನವಿಗಳು ಸರ್ಕಾರದ ಕಿವಿಗಳಿಗೆ, ಸರ್ಕಾರದ ಸಾರಿಗೆ ಅಧಿಕಾರಿಗಳ ಕಿವಿಗಳಿಗೆ, ಸರ್ಕಾರದ ಸಾರಿಗೆ ಮಂತ್ರಿಗಳ ಕಿವಿಗೆ ಬೀಳದೇ ಇರತಕ್ಕಂಥದಕ್ಕೆ ಏಕೈಕ ಕಾರಣ ಒಂದೇ, ಚಾಲಕರು ಇನ್ನೂ ಮಲಗಿದ್ದಾರೆ. ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ಬಸ್ ಮಾಲೀಕರು, ಬಸ್ ಚಾಲಕರು, ಗೂಡ್ಸ್ ವಾಹನ ಮಾಲೀಕರು, ಗೂಡ್ಸ್ ವಾಹನ ಚಾಲಕರು ಇನ್ನೂ ಮಲ್ಕೊಂಡಿದ್ದಾರೆ. ದಯವಿಟ್ಟು ನಿಮ್ಮ ಉದ್ದಿಮೆಯನ್ನ, ನಿಮ್ಮ ಬದುಕನ್ನು ನೀವು ಕಟ್ಕೋಬೇಕು, ನಿಮ್ಮ ಬದುಕನ್ನು ನೀವು ಇನ್ನೂ ಉಳಿಸ್ಕೋಬೇಕು, ನಿಮ್ಮ ಬಿಸ್ನೆಸ್ ಅನ್ನು ನೀವು ಉಳಿಸ್ಕೋಬೇಕು, ಉದ್ದಿಮೆಯನ್ನು ಉಳಿಸ್ಕೋಬೇಕು ಅಂತಿದ್ರೆ ಈಗಲಾದರೂ ಎದ್ದೇಳಿ. ಇನ್ನೆಷ್ಟು ದಿನ ನೀವು ಕಾಯ್ತೀರಾ? ಅವ್ರು ಬಂದ್ ಮಾಡ್ತಾರೆ, ಇವ್ರು ಬಂದ್ ಮಾಡ್ತಾರೆ ಅಂತ ನಿಮ್ಮನ್ನ ನೀವು ಉಳಿಸ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಈಗಲಾದರೂ ಮಾಡಿ. ದಯವಿಟ್ಟು ನಾನು ಕೇಳೋದಿಷ್ಟೇ, ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ತಮ್ಮ ಪರವಾಗಿ ಸದಾ ನಿಂತಿದೆ. ಇವತ್ತು ಡಿಸೈಡ್ ಮಾಡಿದ್ದೀವಿ, ಯಾರು ಹಣ ಕೊಡ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ. ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾನು ನನ್ನ ಸ್ವಂತ ಜವಾಬ್ದಾರಿಯಿಂದ ಸ್ವಂತ ಹಣವನ್ನು ಹಾಕಿ ಇವತ್ತು ನಾವು ಸುಪ್ರೀಂ ಕೋರ್ಟಲ್ಲಿ ಒಂದು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ಅದು ನಮ್ಮ ಒಬ್ಬ ಚಾಲಕನ ಹೆಸರಲ್ಲಿ, ಚಾಲಕ ಸತೀಶನ ಹೆಸರಲ್ಲಿ ಇವತ್ತು ಹಾಕಬೇಕು ಅನ್ನೋಂಥ ಒಂದು ನಿರ್ಧಾರವನ್ನು ಮಾಡಿದ್ದೀವಿ. ಯಾಕೆ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ನಮ್ಮ ಪರವಾಗಿ ವಾದವನ್ನು ಮಂಡಿಸಬೇಕಾದಂಥ ವ್ಯಕ್ತಿ ಅಲ್ಲಿ ಬೇಕಾಗುತ್ತೆ, ನಮ್ಮ ಅಳಲನ್ನು ತೋರಿಸಿಕೊಳ್ಳುವಂಥ ವ್ಯಕ್ತಿಯಲ್ಲಿ ಬೇಕಾಗುತ್ತೆ. ಆ ಕಾರಣದಿಂದ ನಾವು ಅವರ ಹೆಸರಲ್ಲಿ ಇಂಪ್ಲೀಡ್ ಆಗಿ ನಮ್ಮ ವಾದವನ್ನು ಮಂಡಿಸುವಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಅದನ್ನು ಹೊರತುಪಡಿಸಿ ರಾಜ್ಯದಲ್ಲಿ ಕೂಡ ನಾವು ಹೋರಾಟ ಮಾಡಬೇಕಾಗಿದೆ. ಚಾಲಕರೇ,
ಮಾಲೀಕರೇ, ತಮ್ಮಲ್ಲಿ ಕೇಳೋದಿಷ್ಟೇ, ದಯವಿಟ್ಟು ನಿದ್ದೆಯಿಂದ ಎದ್ದೇಳಿ. ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟವನ್ನು ತಾವು ಎಷ್ಟು ಬಲಪಡಿಸ್ತೀರಿ, ಎಷ್ಟು ತಾವು ನಮ್ಮ ಜೊತೆಯಲ್ಲಿ ಧ್ವನಿಯಾಗಿ ಗುಡಿಸ್ತೀರಿ. ನಿಮ್ಮ ಹತ್ರ ನಾವು ಹಣವನ್ನು ಬೇಡಿಲ್ಲ, ನಿಮ್ಮ ಹತ್ರ ಕೇಳ್ತಾ ಇರ್ತಕ್ಕಂಥದ್ದು ಸಹಕಾರ ಮಾತ್ರ. ಸಹಕಾರವನ್ನು ಕೊಟ್ಟ ಪಕ್ಷದಲ್ಲಿ ಖಂಡಿತ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಕೂಡ ಈ ಒಂದು ಅಗ್ರಿಗೇಟರ್ಗಳ ಒಂದು ಏನು ತಮ್ಮ ಮೇಲೆ ಮಾಡ್ತಾ ಇರ್ತಕ್ಕಂಥ ದೌರ್ಜನ್ಯ ಏನಿದೆ, ಹರಾಸ್ಮೆಂಟ್ಸ್ ಏನಿದೆ, ಇದರ ವಿರುದ್ಧ ಹೋರಾಟ ಮಾಡೇ ಮಾಡುತ್ತೆ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಅಂತ ಹೇಳಿಕ್ ಬಯಸ್ತೀನಿ. ಇನ್ನೂ ಹೆಚ್ಚಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕು ಅಂತಂದ್ರೆ ತಮಗೆ ನಾನು ಕೇಳೋದಿಷ್ಟೇ, ಪ್ರತಿಯೊಬ್ಬ ಆಟೋ ಚಾಲಕ ಅಟ್ಲೀಸ್ಟ್ ಮಿನಿಮಮ್ ಇನ್ನೊಂದು 10 ಚಾಲಕರಿಗೆ ತಿಳಿಸುವಂತ ಪ್ರಯತ್ನ ಮಾಡಿ. ಆಗಲಾದ್ರೂ ಸರ್ಕಾರದ ಕಿವಿಗೆ ಮುಟ್ಟಲಿ. ನಾವು ರಾಜ್ಯದಲ್ಲಿ ಕೂಡ ಆಟೋ ಚಾಲಕರಿದ್ದಾರೆ. ಈ ಆಟೋ ಚಾಲಕರು ಕರ್ನಾಟಕ ರಾಜ್ಯದವರು. ಎಲ್ಲೋ ಬಲ್ಲಿಂದ ಬಂದಿರತಕ್ಕಂಥ ಬಾಂಗ್ಲಾದೇಶಗಳಿಗೆ ಇವರು ಪ್ರೊಟೆಕ್ಷನ್ ಕೊಡೋದಾದ್ರೆ, ನಮ್ಮಲ್ಲೇ ಇಲ್ಲೇ ಹುಟ್ಟುಕೊಂಡು ನಾವು ಇವರು ಓಟುಗಳನ್ನ ಹಾಕಿ ಇವರನ್ನ ಗೆಲ್ಲಿಸಿ ಇವರನ್ನ ಸರ್ಕಾರದ ಒಂದು ಪೀಠಕ್ಕೆ ಒಂದು ಕರ್ಕೊಂಡು ಹೋಗಿದ್ದೀವಿ ಅಂತಂತಂದ್ರೆ ಅದಕ್ಕೆ ನಾವು ಕಾರಣಬದ್ಧರು ಅಂತ ಹೇಳ್ಬಿಟ್ಟು ತಿಳಿಸುವಂತ ಕೆಲಸ ಕೂಡ ಇವತ್ತು ಆಗಬೇಕಾಗಿದೆ ಸ್ನೇಹಿತರೆ. ದಯವಿಟ್ಟು ಎದ್ದೇಳಿ, ಕರ್ನಾಟಕ ರಾಜ್ಯದ ಖಾಸಗಿ ಸಾರಿಗೆ ಸಂಘಟನೆ ಒಕ್ಕೂಟದ ಒಂದು ಧ್ವನಿಯಾಗಬೇಕು ತಾವು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ನಮಸ್ಕಾರ. ನಟರಾಜ್ ಶರ್ಮಾ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ.